ನಮಸ್ಕಾರ. ಜ್ಯೋತಿಷ್ಯ ಕೇಳೋದಕ್ಕೆ ಜ್ಯೋತಿಷಿಗಳ ಹತ್ರ ಹೋಗಬೇಡಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ನೋಡ್ರಿ, ಒಂದು ಹೇಳ್ತಿದ್ದೀನಿ, ಇನ್ಕ್ಲೂಡಿಂಗ್ ನಾನು ಸೇರಿನೇ ಹೇಳ್ತಾ ಇದ್ದೀನಿ. ಯಾವ ಜ್ಯೋತಿಷಿಗಳು ದೇವರಲ್ಲ, ಯಾರೂ ಪವಾಡ ಮಾಡಲ್ಲ, ಯಾರು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ಹೇಳ್ತಾ ಇದ್ದೀನಿ. ಈಗ ಎಕ್ಸಾಂಪಲ್ಲು, ಈಗ ಒಬ್ಬ ಮನುಷ್ಯ ಒಂದೇ ದಿನ ಡೇಟ್ ಆಫ್ ಬರ್ತು ಸೇಮ್ ಇರುತ್ತೆ, ಹುಟ್ಟಿರೋ ಟೈಮಿಂಗ್ಸು ಸೇಮ್ ಇರುತ್ತೆ, ಊರು ಮಾತ್ರ ಬೇರೆ ಇರುತ್ತೆ. ಆವಾಗ ಒಬ್ಬ ಮನುಷ್ಯ ಪ್ರೈಮ್ ಮಿನಿಸ್ಟರ್ ಆಗಿರ್ತಾನೆ, ಇನ್ನೊಬ್ಬ ಮನುಷ್ಯ ಭಿಕ್ಷೆ ಬಿಡ್ತಿರ್ತಾನೆ, ಇನ್ನೊಬ್ಬ ಇನ್ನೊಂದೇನೋ ಕೆಲಸ ಮಾಡ್ತಿರ್ತಾನೆ. ಅರ್ಥ ಮಾಡ್ಕೊಳ್ಳಿ, ಇದನ್ನು ನಾವು ಕರ್ಮ ಅಂತ ಹೇಳ್ತೀವಿ. ಕರ್ಮದ ಮೇಲೆ ನಮ್ಮ ಜೀವನ ಆಧಾರಿತವಾಗಿ ನಿಂತಿರುತ್ತೆ. ಜ್ಯೋತಿಷ್ಯ ಬೇಕು, ನೀವು ಜ್ಯೋತಿಷ್ಯ ಕಲ್ತ್ಕೊಳಂಗಿದ್ರೆ ಜ್ಯೋತಿಷ್ಯನ ಕಲ್ತ್ಕೊಳ್ರಿ. ಬಟ್ ಅದನ್ನು ವ್ಯಾಪಾರೀಕರಣಕ್ಕೆ ಇಟ್ಕೊಂಡು ಮಾಡ್ತೀನಿ ಅಂತಂದರೆ ಸಾಧ್ಯ ಇಲ್ಲ. ಅದನ್ನೇ ಒಂದು ಬಿಸ್ನೆಸ್ ಬಂಡವಾಳ ಮಾಡ್ಕೊಂಡು ಮಾಡ್ತೀನಿ ಅಂತಂದರೆ ಆಗಲ್ಲ, ಹೇಳ್ತಾ ಇದ್ದೀನಿ, ಸಾಧ್ಯನೇ ಇಲ್ಲ. ಇವಾಗ ಏನು ಗೊತ್ತಾ, ಇವಾಗ ನೀವು ಯಾವ ಜ್ಯೋತಿಷಿಗಳ ಹತ್ರ ಹೋದ್ರೂ ಫೀಸ್ ಕೇಳ್ತಾರೆ. ಕನ್ಸಲ್ಟೇಷನ್ ಫೀಸ್ ಕೊಟ್ಟೇ ಕೇಳಬೇಕು, ಫ್ರೀ ಯಾರೂ ಹೇಳಲ್ಲ. ಯಾಕೆ? ಎಲ್ಲರದು ಅವ್ರವ್ರದ್ದೇ ಜೀವನ ಇರುತ್ತೆ, ಅವ್ರವ್ರದ್ದೇ ಕುಟುಂಬಗಳಿರುತ್ತೆ, ಫ್ಯಾಮಿಲಿಗಳಿರುತ್ತೆ, ಮತ್ತು ಅವರು ನಿಭಾಯಿಸ್ಕೊಬೇಕು. ಯಾರೂ ಫ್ರೀ ಹೇಳಲ್ಲ, ಎಲ್ರಿಗೂ ಅವ್ರವ್ರಿಗೆ ಇದಿರುತ್ತೆ. ಅದಕ್ಕೆ ಹೇಳ್ತಿರೋದು, ಯಾವ ಜ್ಯೋತಿಷಿಗಳು ದೇವರಲ್ಲ, ಯಾರೂ ಪವಾಡ ಮಾಡಾರಲ್ಲ, ನಾನೂ ಸಮೇತ. ಅರ್ಥ ಆಯ್ತಾ? ನೀವು ಜ್ಯೋತಿಷ್ಯ ಕೇಳಲೇಬೇಕು ಅನ್ನಂಗಿದ್ರೆ ಮದುವೆ ವಿಚಾರಕ್ಕೆ ಮಾತ್ರ ಕೇಳಿ. ಮದುವೆ ವಿಚಾರಕ್ಕೆ ಕೇಳ್ಕೊಳ್ಳಿ. ಇನ್ನೊಂದು, ಏನೋ ಒಂದು ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಮಾಡಬೇಕು, ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ಮಾತ್ರ ಕೇಳ್ಕೊಳ್ಳಿ. ಅದನ್ನು ಬಿಟ್ಟು ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಿಲ್ಲ, ನಮ್ಮ ಮಕ್ಕಳು ಓದ್ತಿಲ್ಲ, ಈ ನಮಗೆ ಕೆಲಸ ಸಿಗ್ತಿಲ್ಲ, ನಮಗೆ ಹೆಲ್ತ್ ಪ್ರಾಬ್ಲಮ್ಮು ಅಂತ ಇವು ವಿಚಾರಗಳಿಗೆಲ್ಲ ಹೋಗೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ನಿಮಗೆ ನೀವೇ ಜ್ಯೋತಿಷಿಗಳಾಗಬೇಕು, ನಿಮಗೆ ನೀವೇ ಡಾಕ್ಟರ್ಸುಗಳಾಗ್ರಿ, ನಿಮಗೆ ನೀವೇ ಮೆಂಟರ್ಸುಗಳಾಗ್ರಿ, ನಿಮಗೆ ನೀವೇ ಸೈಕಾಟಿಸ್ಟ್ಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ಕಂಡು ಜ್ಯೋತಿಷಿಗಳ ಹತ್ರ ಹೋಗೋದಕ್ಕಿಂತ ನೀವೇ ಜ್ಯೋತಿಷಿಗಳಾಗ್ರಿ, ನೀವೇ ದೇವರುಗಳಾಗ್ರಿ. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡಿಕೊಂಡು ಜೀವನದಲ್ಲಿ ಎಕ್ಸಲೆಂಟ್ ಆಗಿರಿ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನು ಗೊತ್ತಾ, ಈ ಜ್ಯೋತಿಷ್ಯ ಅನ್ನೋದು ಜಸ್ಟು ಮಾರ್ಗದರ್ಶನ ಮಾಡೋದಷ್ಟೇ. ಕತ್ತಲಿನಿಂದ ಬೆಳಕಿನೆಡೆಗೆ ಮಾರ್ಗದರ್ಶನ ಮಾಡುವ ಒಂದು ಶಾಸ್ತ್ರ. ನಾವು ಇದನ್ನು ಬಂಡವಾಳ ರೂಪದಲ್ಲಿ ನೋಡಿಕೊಂಡಾಗ ಇದಕ್ಕೆ ಫಲ ಬರಲ್ಲ. ಇವಾಗ ನೀವೆಲ್ಲ ಜ್ಯೋತಿಷಿಗಳ ಹತ್ರ ಹೋಗ್ತೀರ, ಆ ಮಂತ್ರ ಹೇಳ್ಕೊಟ್ಟಿರ್ತಾರೆ, ಪೂಜೆ ಹೇಳ್ಕೊಟ್ಟಿರ್ತಾರೆ, ಪುನಸ್ಕಾರ ಹೇಳ್ಕೊಟ್ಟಿರ್ತಾರೆ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬನ್ನಿ ಇರ್ತಾರೆ, ಉರುಳು ಸೇವೆ ಮಾಡಿರಿ, ಯಾಗ ಯಜ್ಞ ಉಪವಾಸ, ಇನ್ನೊಂದು ಮತ್ತೊಂದು ಹರಕೆಗಳು ಎಲ್ಲ ಹೊತ್ಕೊಂಡಿರ್ತೀರ, ಎಲ್ಲ ಮಾಡ್ಕೊಂಡಿರ್ತೀರ. ಆದರೂ ಅನಾರೋಗ್ಯದ ಸಮಸ್ಯೆ ಮೇಲಿಂದ ಕಾಡ್ತಾ ಇರುತ್ತೆ, ಹಣಕಾಸಿನ ಸಮಸ್ಯೆ ಕಾಡ್ತಾ ಇರುತ್ತೆ, ಸಾಲಬಾಧೆಗಳು ಸಮಸ್ಯೆಗಳು ಕಾಡ್ತಾ ಇರುತ್ತೆ, ಮನೆ ಒಳಗಡೆ ಕುಟುಂಬ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಅತ್ತೆ ಜೊತೆ, ಮಾವನ ಜೊತೆ, ಅಳಿಯನ ಜೊತೆ, ಸೊಸೆ ಜೊತೆ, ಕುಟುಂಬದ ಮಕ್ಕಳ ಜೊತೆ, ತಂದೆ ತಾಯಿ ಜೊತೆ ಜೀವನ ಉಸಿರು ಹೋಗೋವರೆಗೂ ಒಡೆದಾಟದ್ದಂತೂ ಜೀವನ ತಪ್ಪಿದ್ದಲ್ಲ, ಹೇಳ್ತಾ ಇದ್ದೀನಿ. ಯಾವ ಜ್ಯೋತಿಷಿಗಳು ದೇವರಲ್ಲ, ಯಾರೂ ಪವಾಡ ಮಾಡಲ್ಲ, ಇನ್ಕ್ಲೂಡಿಂಗ್ ನಾನಾದರೂ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ಯಾಕೆ ಕಂಡು ಜ್ಯೋತಿಷ್ಯಗಳ ಹತ್ರ ಹೋಗ್ತೀರಾ? ನೀವು ಜ್ಯೋತಿಷ್ಯ ಕಲಿಯೋದಾದ್ರೆ ಕಲ್ತ್ಕೊಳ್ರಿ. ಯಾರಾದರೂ ಜ್ಯೋತಿಷ್ಯ ಕಲಿಸಿದ್ರೆ ಕಲ್ತ್ಕೊಳ್ರಿ. ಆದರೆ ಅದನ್ನು ಬಂಡವಾಳ ಮಾಡ್ಕೊಂಡು ಹೇಳ್ತೀನಿ ಅಂತಂದರೆ ಜ್ಯೋತಿಷ್ಯನ, ಅದಕ್ಕೆ ಫಲ ಬರಲ್ಲ. ಜ್ಯೋತಿಷ್ಯ ಆ್ಯಕ್ಚುಲಿ ಏನು ಗೊತ್ತಾ, ನಾವು ಉಚಿತವಾಗಿ ಹೇಳಬೇಕು. ಪ್ರತಿಯೊಬ್ಬ ಜ್ಯೋತಿಷ್ಯನೂ ಉಚಿತವಾಗಿ ಹೇಳಿದಾಗ ಮಾತ್ರ ಅದಕ್ಕೆ ಫಲ ಬರುತ್ತೆ. ಉಚಿತವಾಗಿ ಹೇಳಕ್ಕೆ ಹೋದರೆ ಜ್ಯೋತಿಷ್ಯಗಳು ಅವ್ರಿಗೆ ಜೀವನ ನಡಿಬೇಕಲ್ಲ.
ಜೀವನ ನಡೆಯೋದು ಕಷ್ಟ ಆಗ್ಬಿಡುತ್ತೆ. ಫ್ರೀ ಅಂದುಬಿಟ್ರೆ, ಫ್ರೀಯಾಗಿ ಹೇಳಿದರೆ ಅವರಿಗೆ ಜೀವನ ನಡೆಯಲ್ಲ. ಈಗ ಹೆಂಗಾಗಿದೆ ಅಂದರೆ ಎಲ್ಲ ಜ್ಯೋತಿಷಿಗಳು ಫೀಸ್ ಕೇಳಿದರೆ ಕನ್ಸಲ್ಟೇಷನ್ ಫೀಸು ಪಾಪ ಜನಗಳಿಗೆ ನೋವಾಗ್ತತೆ. ಫೀಸ್ ಕೇಳಲಿಲ್ಲ ಅಂದರೆ ಜ್ಯೋತಿಷಿಗಳಿಗೆ ನೋವಾಗ್ತತೆ. ಇದೊಂಥರ ವಿಚಿತ್ರ. ಸೊ ಹಾಗಾಗಿ ಇದನ್ನು ಬಂಡವಾಳ ರೂಪದಲ್ಲಿ ಜ್ಯೋತಿಷ್ಯನ ಮಾಡಿಕೊಂಡಾಗ ಫಲ ಬರಲ್ಲ, ಸಾಧ್ಯ ಇಲ್ಲ. ಈಗ ಫ್ರೀನೂ ಹೇಳೋಕ್ಕಾಗಲ್ಲ, ಈ ಕಡೆ ದುಡ್ಡು ಇಸ್ಕೊಳಕ್ಕಾಗಲ್ಲ, ಅಂಥ ಪರಿಸ್ಥಿತಿಗಳು ಬಂದುಬಿಡುತ್ತೆ ಜ್ಯೋತಿಷಿಗಳಿಗೆ. ಒಂದು. ಎರಡನೇದು, ಅದಕ್ಕೆ ಹೇಳ್ತಾ ಇರೋದು, ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ, ನಿಮಗೆ ನೀವೇ ಡಾಕ್ಟರ್ಸುಗಳಾಗ್ರಿ, ನಿಮಗೆ ನೀವೇ ಮೆಂಟರ್ಸು, ನಿಮಗೆ ನೀವೇ ಸೈಕಾಟಿಸ್ಟ್ಗಳಾಗ್ರಿ. ಜೀವನದಲ್ಲಿ ತಾಳ್ಮೆ ಇರಲಿ, ಸಮಾಧಾನಗಳಿರಲಿ, ಒಳ್ಳೆ ಆಲೋಚನೆಗಳು ಮಾಡಿರಿ, ಒಳ್ಳೆ ಚಿಂತನೆಗಳು ಮಾಡಿರಿ. ಮಂತ್ರ ಹೇಳ್ಕಂತೀರಾ, ನಿಮಗೆ ಯಾವ ಮಂತ್ರ ಬರುತ್ತೋ ಅದನ್ನು ಹೇಳ್ಕೊಳ್ಳಿ. ಪೂಜೆ ಬರುತ್ತೋ, ಈಗ ಮನೆ ದೇವರು, ಕುಲದೇವರು, ಇಷ್ಟವಾದ ದೇವರು ಅಂತ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಇಷ್ಟವಾದ ದೇವರು ಅಂತ ಇರುತ್ತೆ. ಪ್ರತಿಯೊಂದು ರಾಶಿ ನಕ್ಷತ್ರದವ್ರಿಗೂ ಒಂದು ಇಷ್ಟವಾದ ದೇವರು ಇರುತ್ತೆ. ಆ ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ, ಡಿಮ್ಯಾಂಡ್ ಮಾಡಿ ಮಂತ್ರ ಹೇಳ್ಕೊಳ್ಳಿ, ಡಿಮ್ಯಾಂಡ್ ಮಾಡಿ ಹೋಗಿ ದರ್ಶನ ಮಾಡಿ ಕೇಳಿ. ಯಾಕೆ ಜ್ಯೋತಿಷಿಗಳ ಹತ್ರ ಹೋಗ್ತೀರಾ? ಯಾಕೆ ದುಡ್ಡು ಕಳ್ಕೊಂತೀರಾ? ಅಲ್ಲಿ ಹೋಗ್ತೀರಾ, ಪಾಪ ಅವರು ಏನು ಓದಿರ್ತಾರೆ, ಅವ್ರು ಏನು ತಿಳ್ಕೊಂಡಿರ್ತಾರೆ, ಆ ಶಾಸ್ತ್ರದ ಅಧ್ಯಯನ ಆಧಾರವಾಗಿ, ಗ್ರಹಗಳ ಆಧಾರವಾಗಿ, ನಕ್ಷತ್ರಗಳ ಆಧಾರವಾಗಿ, ದಶಾಭುಕ್ತಿಗಳ ಆಧಾರವಾಗಿ, ಗ್ರಹಗಳು ಎಷ್ಟೆಷ್ಟು ಡಿಗ್ರಿ ವೈಸ್ ಇರುತ್ತೆ, ಏನೇನು ಅಂತ ಲೆಕ್ಕಾಚಾರಗಳು ಹಾಕಿ ಅವರು ಹೇಳಿರ್ತಾರೆ. ಎಲ್ಲರೂ ಹೇಳೋದು 100% ಸತ್ಯ ಆಗಲ್ವಲ್ಲ. ಒಂದು ಹೇಳ್ತಿದ್ದೀನಿ, ಜ್ಯೋತಿಷ್ಯ 40% ಅಷ್ಟೇ ವರ್ಕ್ ಆಗೋದು, ಇನ್ನು 60% ನಿಮ್ಮ ಕೈನಲ್ಲೇ ಇರುತ್ತೆ, ವಿಧಿ ಕರ್ಮದ ಕೈನಲ್ಲೇ ಇರುತ್ತೆ. ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಸಿಟ್ಟು, ಕೋಪ, ಹಠ ಮಾಡ್ಕೊಳಂಗಿಲ್ಲ. ತಾಳ್ಮೆ ಇರಬೇಕು, ಸಮಾಧಾನಗಳಿರಬೇಕು. ಆಸೆ ದುರಾಸೆಗಳು ಪಟ್ಟರೆ ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಸಂಬಂಧಿಕರು, ಫ್ರೆಂಡ್ಸು ಅವರೆಲ್ಲ ಕೋಟ್ಯಾಧಿಪತಿಗಳಾದರು, ಹೆಂಗೆಂಗೋ ಆದರು ಅಂತ ನೀವೇನೇನೋ ಮಾಡೋಕ್ಕೋದ್ರೆ ಇವತ್ತು ಭಗವಂತ ಧರ್ಮದಿಂದ ಬದುಕಿದ್ರು ಕಾಪಾಡ್ತಾನೆ, ಅಧರ್ಮದಿಂದ ಬದುಕಿದ್ರು ಕಾಪಾಡ್ತಾನೆ. ಬಟ್ ಅಧರ್ಮ ಮಾಡ್ತಾ ಹೋದಷ್ಟು ಹಿಂದ್ಗಡೆ ಏಟುಗಳು ಕೊಡ್ತಾ ಹೋಗ್ತಾನೆ. ಎಷ್ಟೋ ಜನ ಈ ಪ್ರಶ್ನೆ ಮೂಡುತ್ತೆ, ಅಲ್ಲ ಗುರುಗಳೇ, ಧರ್ಮದಿಂದ ಬದುಕಿದರೆ ನಮಗೇನೂ ಸಿಕ್ಕಿಲ್ಲ, ನ್ಯಾಯ ಧರ್ಮ ನೀತಿಯಿಂದ ಬದುಕಿದ್ದೀನಿ, ನಿಷ್ಠೆಯಿಂದ ನಿಯತ್ತಿಂದ ಬದುಕಿದ್ದೀನಿ, ಇವತ್ತು ನಮಗೇನೂ ಸಿಕ್ಕಿಲ್ಲ ಅಂತಾರೆ. ಅಧರ್ಮ ಮಾಡಿರೋರು, ಸುಳ್ಳು, ಮೋಸ, ವಂಚನೆ, ದರೋಡೆ, ದುಡ್ಡಿನ ವಿಚಾರಕ್ಕೆ, ಆಸ್ತಿಗಳ ವಿಚಾರಕ್ಕೆ, ಇನ್ನೊಂದು ಮತ್ತೊಂದಕ್ಕೆ ಮೋಸ ಮಾಡಿ ಕೋಟ್ಯಾಧಿಪತಿಗಳಾಗಿದ್ದಾರಲ್ಲ, ದೇವರು ಅವರಿಗೆಲ್ಲ ಅಷ್ಟಕ್ಕೊಂದು ಕೊಡ್ತಾನೆ ಅಂತಂದರೆ ಇದನ್ನೇ ಕರ್ಮ ಅನ್ನೋದು. ನೀವೇನೇನು ಕರ್ಮಗಳು ಮಾಡ್ತೀರಾ ಆ ಕರ್ಮಕ್ಕೆ ತಕ್ಕಂತೆ ಫಲ ಕೊಡ್ತಾನೆ. ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಫಲ, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟು ಫಲ. ಬಟ್ ಒಂದು ಹೇಳ್ತೀನಿ, ಏನೇನು ಮಾಡ್ತೀರಾ ಎಲ್ಲ ಕ್ರೆಡಿಟ್ ಆಗ್ತಾ ಹೋಗುತ್ತೆ, ಒಂದೊಂದೇ ಕಕ್ಕಿಸ್ಕೊಂತ ಹೋಗ್ತಾನೆ ದೇವರು. ಹೇಳ್ತಿದ್ದೀನಲ್ಲ, ಭೂಮಿ ಮೇಲೆ ಯಾರೂ ಶಾಶ್ವತ ಅಲ್ಲ, ಯಾವುದೂ ಶಾಶ್ವತ ಅಲ್ಲ, ತಿಳ್ಕೊಳ್ಳಿ. ಬಂದಿದ್ದೀವಿ, ಬರೀ ಮೈನಲ್ಲಿ ಬಂದಿದ್ದೀವಿ, ಹೋಗ್ಬೇಕಾದ್ರೆ ಬರೀ ಮೈನಲ್ಲೇ ಹೋಗ್ತೀವಿ. ಇರುವಾಗ ಯಾವುದಕ್ಕೂ ಒಡೆದಾಡಕ್ಕೆ ಹೋಗ್ಬೇಡಿ. ಕಂಡು ಜ್ಯೋತಿಷಿಗಳ ಹತ್ರ ಎಲ್ಲ ಹೋಗಕ್ಕೆ ಹೋಗ್ಬಿಡಿ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ಈಗ ಅವ್ರ ಹತ್ರ ಜ್ಯೋತಿಷ್ಯ ಕೇಳೋಕ್ಕೆ ಹೋಗ್ತೀನಪ್ಪ ಅಂದರೆ ಅವರು ಫೀಸುಗಳು ಹೇಳ್ತಾರೆ, ಫೀಸುಗಳು ಕೊಟ್ಟು ಕೇಳಬೇಕಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.